ಲೇ ಇವಳೆ, ಬೇಗ ಬುತ್ತಿ ಕೊಡು, ದಿನ ಲೇಟಾಗಿ ಹೋದರೆ ಬಾಸ್ ಬೈಯಲ್ವಾ ಅನ್ನುತ್ತಾ ನನ್ನ ಕೈಯಿಂದ ಬಾಕ್ಸ್ ತೆಗೆದುಕೊಂಡು ಹೊರಟೋದ್ರು ನನ್ನವರು. ಎಲ್ಲ ದಿನದ ಹಾಗೆ ಇವತ್ತು ಪ್ರತಿದಿನ ನನಗೆ. ಇದು ನನ್ನ ಪ್ರತಿದಿನದ ದಿನಚರಿಯ ಒಂದು ಭಾಗ ಅಷ್ಟೇ. ಅವರು ಹೋದ ತಕ್ಷಣ ಮಾವ ಅಮ್ಮ ಕಾಫಿ ಕೊಡು ಅಂತ ಕರೆ ಕೊಟ್ಟರು. ಅಷ್ಟರಲ್ಲಿ ಅತ್ತೆ ಹ್ಞೂ ಅಂತ ಕಾಫಿ ಲೋಟ ತಿಂಡಿ ತಟ್ಟೆ ನನ್ನ ಕೈಯಲ್ಲಿ ಕೊಟ್ಟು ಮತ್ತೆ ಅಡಿಗೆ ಕೋಣೆಗೆ ಹೋದರು. ಅಷ್ಟರಲ್ಲಿ ಪುಟ್ಟನಮ್ಮ ಅಂತ ಕರೆಗೆ ನಾನು ತಲೆ ಹೊರಗೆ ಹಾಕಿದ್ರೆ ಪಕ್ಕದ ಮನೆಯ ವಾರಿಜಾಕ್ಷಿ ಅವರು ಡಬ್ಬ ತುಂಬ ಅವಲಕ್ಕಿ ತುಂಬಿ ಕೈಯಲ್ಲಿ ಇಟ್ಟು, ಇವತ್ತು ಅವಲಕ್ಕಿ ಮಾಡಿದ್ದೆ ಕಣ್ರಿ, ಪುಟ್ಟನಿಗೂ ಸ್ವಲ್ಪ ಕೊಡಿ ಎಂದು ಹೇಳಿ ಹೊರಟೇ ಬಿಟ್ರು. ಪುಟ್ಟನ ಶಾಲೆಗೆ ಹೊರಡಿಸಲು ಹೊತ್ತಾಯಿತು ಅಂತ ಅಂದ್ಕೊಳ್ಳುವಾಗಲೇ ಮೊಬೈಲ್ ರಿಂಗಣಿಸಿತು. ಕರೆ ತೆಗೆದ್ರೆ ತಮ್ಮ, ಅಕ್ಕ ಅಪ್ಪನ ಹಳೆ ಮನೆ ಕಡೆ ಕರೆದುಕೊಂಡು ಹೋಗಬೇಕಾಗಿತ್ತು, ನೀನು ಕರೆದುಕೊಂಡು ಹೋಗ್ಬೋದಾ ಎಂದ. ಏನು ಉತ್ತರ ಹೇಳಲಿ ಅಂತ ಯೋಚನೆ ಮಾಡುವಷ್ಟರಲ್ಲಿ ಗುಂಡು, ಮಧ್ಯಾಹ್ನ ಹೊತ್ತಿಗೆಲ್ಲ ಬಂದರೆ ಸಾಕು ಮಗ ಎಂದು ಅಪ್ಪ ಹಿಂದಿನಿಂದ ಹೇಳುವುದು ಕೇಳಿಸಿತು. ಸರಿ ಎಂದು ಕರೆ ಇಟ್ಟೆ. ತೆಗೆದುಕೋ ಎಂದು ಅತ್ತೆ ಖಾಲಿ ಡಬ್ಬ ತಂದು ಕೈಯಲ್ಲಿ ಇಟ್ರು. ಪುಟ್ಟನಿಗೆ ಡಬ್ಬ ತುಂಬಿಸ್ಬೇಕಲ್ಲ ಅಂತ ಅಡಿಗೆ ಕೋಣೆಗೆ ಓಡಿದೆ. ನನ್ನ ಹಿಂದೆ ಯಾರೂ ನಿಂತಂತೆ ಅನ್ನಿಸಿತು. ಹಿಂದಿರುಗಿ ನೋಡಿದರೆ ಪುಟ್ಟ, ಕೈಯಲ್ಲೊಂದು ನೋಟ್ ಪುಸ್ತಕ. ಏನು ಅಂದರೆ, ಅಮ್ಮ ನಿನ್ನ ಹೆಸರೇನು ಅಂತ ಕೇಳೋದ. ಅಮ್ಮನ ಹೆಸರು ಗೊತ್ತಿಲ್ವೇನು ಅಂತ ಅತ್ತೆ ನಗು ತಂದ್ಕೊಂಡ್ರು ಸಾರಿಗೆ ಒಗ್ಗರಣೆ ಕೊಡುತ್ತಾ. ಪುಟ್ಟನ ಮುಖ ಪೆಚ್ಚಾಯಿತು. ಅಮ್ಮ, ನಿನಗೆ ಹೆಸರಿದ್ರೆ ಯಾರೂ ನಿನ್ನನ್ನು ಒಂದೇ ಹೆಸರಲ್ಲಿ ಕರೆಯೋದೇ ಇಲ್ವಲ್ಲ. ನೋಡು, ನನ್ನ ಮನೆಯಲ್ಲಿ ಎಲ್ಲರೂ ಪುಟ್ಟ ಅಂತ ಕರೀತಾರೆ, ಶಾಲೆಯಲ್ಲಿ ಶ್ರೇಯಾಂಕ್ ಅಂತಾರೆ, ಆದರೆ ನಿನ್ನ ಯಾರು ಹೆಸರಿಟ್ಟು ಕರೆಯೋದೇ ಇಲ್ವಲ್ಲ ಅಮ್ಮ. ಅಪ್ಪನು ಅಜ್ಜ ಮೋಹನ ಬಾರೋ ಇಲ್ಲಿ ಅಂತಾರೆ, ಅಜ್ಜಿ ಮೋನಾ ಅಂತಾರೆ, ನಮ್ಮ ಟೀಚರ್ ಮಿಸ್ಟರ್ ಮೋಹನ್ ಅಂತಾರೆ, ಆದರೆ ನಿನ್ನ ಅಜ್ಜ ಅಮ್ಮ ಅಂತಾರೆ, ಅಜ್ಜಿ ಹ್ಞೂ ಅಂತಾರೆ, ಅಪ್ಪ ಲೇ ಇವಳೆ ಅಂತಾರೆ, ಪಕ್ಕದ ಮನೆ ಆಂಟಿ ಇದ್ದಾರಲ್ಲ ಪುಟ್ಟನಮ್ಮ ಅಂತಾರೆ, ಮಾಮ ಅಕ್ಕ ಅಂತಾರೆ, ಮತ್ತು ಇನ್ನೊಂದು ಅಜ್ಜ ಇದ್ದಾರಲ್ಲ ಗುಂಡಮ್ಮ ಅಂತಾರೆ. ಹಾಗಾದರೆ ನಿನ್ನ ಹೆಸರೇನು ಹೇಳು ಅಂತ ಹೊರಟೇ ಬಿಟ್ಟ. ಹೌದು, ನನ್ನ ಗೆಳತಿಯರು ನನ್ನ ಕಡುಬು ಅಂತಾರೆ, ನನ್ನ ಯಜಮಾನರ ಸಹೋದ್ಯೋಗಿಗಳು ನನ್ನನ್ನು ಮಿಸ್ಸಸ್ ಮೋಹನ್ ಅಂತ ಕರೀತಾರೆ, ಪುಟ್ಟನ ಫ್ರೆಂಡ್ಸ್ ಎಲ್ಲ ಆಂಟಿ ಅಂತಾರೆ, ಇನ್ನು ಬಾಡಿಗೆಗೆ ಬಂದಿರೋ ಹೊಸ ಮನೆಯವರಂತ ನನ್ನ ಭಾಬಿ ಅಂತ ಕರೆಯುತ್ತಾರೆ. ಇಷ್ಟಪಡೋರು ಓ ಇವರಾ ಅಂತಾರೆ, ಅದೇ ಇಷ್ಟಪಡದೇ ಇರೋರು ಓ ಅವಳಾ ಅಂತಾರೆ. ಹಾಗಾದರೆ ನನ್ನ ಹೆಸರೇನು? ಎಲ್ಲರಿಗೂ ಇರುವಂತೆ ನನಗೂ ಹೆಸರಿದೆ. ಆ ಹೆಸರಿಗೊಂದು ಅರ್ಥವಿದೆ, ಆದರೆ ಸದ್ಯಕ್ಕೆ ಅದು ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ನನ್ನ ಹೆಸರು ಲಲಿತಾ. ಹೌದು, ನನ್ನ ಹೆಸರು ಲಲಿತಾ. ಆ ಲಲಿತೆಗೆ ಸಹಸ್ರನಾಮವಂತೆ, ಹಾಗೆ ಈ ಲಲಿತೆಗೂ ಸಹಸ್ರನಾಮ.